ಪಶ್ಚಿಮ ಏಷ್ಯಾದಲ್ಲಿನ ಯುದ್ಧದಿಂದ ಗ್ಯಾಸ್ ಸಿಲಿಂಡರ್ ಅಭಾವದ ನಡುವೆ ಭಾರತದ ಜನರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಸುರಕ್ಷಿತವಾಗಿ ಹರ್ಮುಜ್ ಜಲಸಂಧಿಯನ್ನು ದಾಟಿ 47,000 ಮೆಟ್ರಿಕ್ ಟನ್ ಎಲ್ಪಿಜಿ ಹೊತ್ತ ಭಾರತೀಯ ಹಡಗು ಜಗ್ ವಸಂತ್ ಗುಜರಾತ್ನ ಜಾಮ್ನಗರದ ವದಿನಾರ್ ಬಂದರಿಗೆ ಬಂದಿದೆ. ಕುವೈತ್ನ ಮಿನಾ ಅಲ್ ಅಹಮದಿ ಬಂದರಿನಿಂದ ಲೋಡ್ ಮಾಡಲಾದ ಜಗ್ ವಸಂತ್ ಆಗಮಿಸಿದೆ. ಹಡಗಿನಲ್ಲಿದ್ದ 14 ಸಿಬ್ಬಂದಿ ಸುರಕ್ಷಿತರಾಗಿದ್ದು ವೈದ್ಯಕೀಯವಾಗಿ ಸದೃಢರಾಗಿದ್ದಾರೆ. ನೋಡಿ, ಈಗ ಜಗ್ ವಸಂತ್ ಹಡಗು ಭಾರತಕ್ಕೆ ಆಗಮಿಸಿರೋದು 47,000 ಟನ್ LPG ತೆಗೆದುಕೊಂಡು ಬಂದಿದೆ. ನಿಜಕ್ಕೂ ಕೂಡ ಒಂದು ನಿಟ್ಟುಸಿರು ಬಿಡುವಂಥ ಸಂಗತಿ ಇದು. ಏಕೆಂತ ಹೇಳಿದರೆ, ಈಗ ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ಹರ್ಮುಜ್ ಜಲಸಂಧಿಯಿಂದ ನಮ್ಮ ಭಾರತದ ಹಡಗುಗಳು ದಾಟಿ ಬರೋದೇ ದೊಡ್ಡ ತಾಪತ್ರಯ. ಯಾಕೆ ಅಂತ ಅಂದರೆ ಇರಾನ್ ಅದಕ್ಕೆ ಒಪ್ಕೊಳ್ತಾ ಇಲ್ಲ. ಅದರಲ್ಲೂ ಭಾರತ ಅಂತ ಬಂದಾಗ ಒಂದು 3-4 ಹಡಗುಗಳು ಈಗ ಬಂದಿದ್ದಾವೆ. ಅದಕ್ಕೆ ಕಾರಣ ಇರಾನ್. ಅದರಲ್ಲೂ ಭಾರತದ ಜನ ಭಾಳ ಒಳ್ಳೆಯವರು, ನಮ್ಮ ಮೇಲೆ ಒಂದು ಅಂದರೆ ಸಿಂಪತಿ ಇದೆ, ಹಾಗೆ ಹೀಗೆ ಅಂತ ಹೇಳಿ ಈಗ ಒಂದಿಷ್ಟು ಹಡಗುಗಳನ್ನು ಬಿಡ್ತಾ ಇದ್ದಾರೆ. ಬಟ್ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋ ಕುತೂಹಲ ಅಂತೂ, ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಯಾಕೆಂತ ಅಂದರೆ ಈ ಯುದ್ಧ ಇಲ್ಲಿಗೆ ನಿಲ್ಲುವಂಥ ಲಕ್ಷಣಗಳಂತೂ ಇಲ್ಲವೇ ಇಲ್ಲ. ನಿರಂತರವಾಗಿ ಯುದ್ಧ ನಡೀತಾ ಇದೆ. ಒಂದು ಕಡೆ ಅಮೇರಿಕಾ, ಮತ್ತೊಂದು ಕಡೆ ಇಸ್ರೇಲ್. ಈ ಎರಡೂ ರಾಷ್ಟ್ರಗಳನ್ನು ಬಲವಾಗಿ ಪ್ರತಿರೋಧಿಸ್ತಾ ಇರೋದು ಇರಾನ್.